ನೀಡುವಂತಾಗಿದೆ. ಪೊಲೀಸ್ ಅಪ್ಪನೇ ಇದೀಗ ಯಾರೂ ಅಲ್ಲ, ತನ್ನ ಪೊಲೀಸ್ ಸ್ಟೇಷನ್ನ ರೌಡಿ ಶೀಟರ್ಗೆ ಫೋನನ್ನು ಮಾಡಿ ಚಿನ್ನಿ ರನ್ನ ಬಂಗಾರ ಅಂದಿರುವಂತಹದ್ದು. ಇದೀಗ ಯಶಸ್ವಿನಿಯವರು ಇವರ ಕಾಟವನ್ನು ತಾಳಲಾರದೆ ಕಮಿಷನರ್ಗೆ ದೂರನ್ನು ನೀಡಿದ್ದಾರೆ. ಬನ್ನಿ, ಇಷ್ಟರವರೆಗೂ ಕೂಡ ಯಶಸ್ವಿನಿಯವರು ನಮ್ಮ ಜೊತೆ ಮಾತಾಡಿದ್ರು. ಇದೀಗ ಪಾಪಣ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಪಾಪಣ್ಣ ಅವರೇ, ನಮಸ್ಕಾರ. ಸರ್, ಏನಿದು ಸರ್ ಆಡಿಯೋ ವೈರಲ್ ಆಗಿದೆ? ಏನಪ್ಪಾ ಇದು, ಪೊಲೀಸರೇ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ ರಿಯಾಕ್ಷನ್ ಏನು? ಭಾರತದವ್ರಿಗೆ ಗೊತ್ತದೇನು ಸುಳ್ಳು ಅಂತ. ನಾನೇ ಅವತ್ತು ಆಕೆ ಜೊತೆ ನಾನು ಮಾತಾಡಿಲ್ಲ. ಇವನ್ನ ಆಕೆ ನಂಬರ್ಗೂ ಆಕೆ ನನ್ನ ನಂಬರ್ಗೆ 2 ನಂಬರ್ಗೂ ಕಾಲ್ ಡೀಟೇಲ್ಸ್ ತೆಗೆದ್ರೆ ಗೊತ್ತಾಗ್ತದೆ ಆಕೆ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಆ ವಾಯ್ಸ್ ನಂದಲ್ಲ ಅಂತನಾ? ಸುಳ್ಳು ಆಪಾದನೆ ಮಾಡಿದ್ದಾರೆ. ಅಂದ್ರೆ ವಾಯ್ಸ್ ಯಾರ್ದು? ಮಾತಾಡಿರುವಂತಹ ವಾಯ್ಸ್ ಯಾವ್ದು ಗೊತ್ತಿಲ್ಲ. ಅವ್ರು ಗೊತ್ತಿಲ್ಲದೆ ಯಾಕೆ ಸುಳ್ಳು ಹೇಳ್ತಾರೆ ಯಶಸ್ವಿನಿ ಅವರು? ಅದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಆಪಾದನೆ ಮಾಡೋದಕ್ಕೆ ಗುಂಡಿಗೆ ಬೇಕು ಅಂತಾನೆ ಹೇಳ್ಬಹುದು. ಅಷ್ಟು ಈಸಿ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಪೊಲೀಸ್ನವ್ರ ಮೇಲೆ ಒಬ್ಬ ರೌಡಿ ಶೀಟರ್ ಆಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ ಸರ್? ಈಗ ಅವ್ರು ಸುಮಾರು ಜನ ಆಫೀಸರ್ ಮೇಲೆ ಮಾಡಿದ್ದಾರೆ ಮೇಡಮ್. ಸೊ ಈಗ ಯಶಸ್ವಿನಿ ಅವರು ಇದಾಗಲೇ ದೂರನ್ನ ದಾಖಲಿಸಿ ಆಯ್ತು ಪೊಲೀಸ್ ಕಮಿಷನರ್ಗೆ. ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಬೆದರಿಕೆ ಆಗ್ತಾ ಇದ್ದಾರೆ, ನನ್ನ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅವೆಲ್ಲ ಸುಳ್ಳು ಮೇಡಮ್. ಕಾಂಟ್ಯಾಕ್ಟ್ ಎಲ್ಲ ಅಂದ್ರೆ ಬೆದರಿಕೆ ಹಾಕೋದಿಲ್ಲ ಗೊತ್ತು. ಸೊ ಈಗ ನಿಮ್ಮ ಮುಂದಿನ ನಡೆ ಏನು? ಈಗ ನಿಮ್ಮ ಮೇಲೇನೆ ಆಪಾದನೆ ಬಂದಿರುವಂತದ್ದು, ಹೆಸರು ಹಾಳಾಗೋದು ನಿಮ್ದಲ್ವಾ? ಏನಿದೆ ಕಾನೂನು ಪ್ರಕಾರ ಮಾಡ್ತಾರೆ. ಯಾಕಂದ್ರೆ ನಿಮ್ದೊಂದು ಆಪಾದನೆಯಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಏನಪ್ಪಾ ಇದು, ಪೊಲೀಸ್ನವರೇ ಈ ತರ ತಪ್ಪುಗಳನ್ನ ಮಾಡ್ತಾ ಇದ್ದಾರಾ, ಹೆಣ್ಮಕ್ಳಿಂದ ಬೀಳ್ತಾ ಇದ್ದಾರಾ ಅಂತ. ಸೊ ಯಾವ ರೀತಿ ಆಕ್ಷನ್ ತಗೋತೀರಾ? ಕಾನೂನು ಪ್ರಕಾರ ಏನಿದೆ ಅದು ಮಾಡಿ. ಅಲ್ಲ ಸರ್, ಇದೀಗ ನಿಮ್ಮ ಮೇಲೆ ತುಂಬಾ ಈಗ ತಾನೇ ನಾವು ಯಶಸ್ವಿನಿ ಅವ್ರ ಹತ್ರನೂ ಮಾತಾಡಿದ್ವಿ. ನಾವು ಕೇಳಿದ್ವಿ, ಯಾಕೆ 3 ತಿಂಗಳಿಂದ ನೀವು ಸುಮ್ಮನೆ ಇದ್ರಿ, ನೀವು ಈ ಮೊದಲೇ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದಿತ್ತಲ್ವಾ ಅಂತ. ಅವ್ರು ಹೇಳ್ತಾರೆ, ನಾನು ಶಂಕರ್ ಬಿದ್ರಿ ಅವ್ರ ಹತ್ರ ಹೋಗಿದ್ದೆ, ಬಟ್ ಅವ್ರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾನು 3 ತಿಂಗಳಿಂದ ಅವ್ರ ಜೊತೆ ಮಾತಾಡೋದಕ್ಕೆ ಕಾರಣ ನನ್ನ ಮಕ್ಕಳಿಗೆ ಏನೋ ಮಾಡಿಬಿಡ್ತಾರೆ ಅಂತ, ಅಥವಾ ನನ್ನ ಮೇಲೆ ರೌಡಿ ಶೀಟರ್ ಆಗಿದೆ, ಈಗ ಅದನ್ನು ಕಂಟಿನ್ಯೂ ಮಾಡಿಬಿಡ್ತಾರೆ. ಅವ್ರ ಮಕ್ಳು ಯಾರು ಅಂತಾನೆ ಗೊತ್ತಿಲ್ಲ, ಈಕೆ ಜೊತೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ಬೆದರಿಕೆ ಹಾಕೋಣ ಸರ್? ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ, ತುಂಬಾ ಅದನ್ನ ಓದೋದಕ್ಕೂ ಕೂಡ ಆಗಲ್ಲ. ಆ ಮೆಸೇಜ್ ಎಲ್ಲ ಬೇಕಾದ್ರೆ ನಿಮ್ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಮನೆಗೆ ಬರ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮನೆನೇ ಎಲ್ಲಿದೆ ಅಂತ ಗೊತ್ತಿಲ್ಲ, ಮನೆಗೆ ಯಾಕೆ ಹೋಗೋಣ? ಅಂದ್ರೆ ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ? ಓಕೆ ಸರ್, ಥ್ಯಾಂಕ್ ಯು ಸರ್. ಇದೀಗ ಪಾಪಣ್ಣ ಅವರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾರೆ, ಇದು ನಂದಲ್ಲ ಆಡಿಯೋ, ಯಾರು ಮಾತಾಡಿದಾರೋ ನನಗೆ ಗೊತ್ತಿಲ್ಲ, ಅವರ ಫೋನ್ ನಂಬರ್ ಕೂಡ ನನಗೆ ಗೊತ್ತಿಲ್ಲದೆ ಇರುವಂಥದ್ದು. ಯಶಸ್ವಿನಿ ಕೂಡ ನನಗೆ ಕಾಂಟ್ಯಾಕ್ಟ್ನಲ್ಲಿಲ್ಲ, ಅವರ ಮಕ್ಕಳು ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಾಗ ನಾನು ಹೇಗೆ ಅವ್ರಿಗೆ ಫೋನ್ ಮಾಡಿ ಚಿನ್ನಿ ಬಂಗಾರ ಅನ್ನೋದಕ್ಕೆ ಸಾಧ್ಯ? ಅವರು ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ತಾರಾ, ಕೊಡಲಿ, ಮುಂದೆ ಏನಾಗುತ್ತೆ ಆಗಲಿ, ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಇದೀಗ ಪಾಪಣ್ಣ ಅವರು ಹೇಳಿದ್ರೆ, ಯಶಸ್ವಿನಿ ಅವರು ಹೇಳ್ತಾರೆ, ನಾನು ಈಗಾಗಲೇ ಶಂಕರ್ ಬಿದ್ರಿ ಅವ್ರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದೆ, ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ಸಮಯ ಕಾದು, ಅಂದರೆ ಪಾಪಣ್ಣವರು ನನಗೆ ಬೆದರಿಕೆಯನ್ನು ಹಾಕಿದ್ರು, ನನ್ನ ಮಕ್ಕಳಿಗೆ ಏನಾದರೂ ಮಾಡಿಬಿಡ್ತಾರೆ ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಈಗ ಆ ಟಾರ್ಚರ್ ತುಂಬ ದೊಡ್ಡದಾಗಿರೋದ್ರಿಂದ ನಾನು ಕಮಿಷನರ್ಗೆ ದೂರನ್ನು ನೀಡಲೇಬೇಕಾಯಿತು ಅಂತ ಯಶಸ್ವಿನಿಯವರು ಹೇಳಿದ್ದಾರೆ. ಇದು ಎಲ್ಲಿಗೋಗಿ ಮುಟ್ಟುತ್ತೋ ಕಾದ್ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.